ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿಯೂ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿಯೂ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿಯೂ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿಯೂ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು.
ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು, ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು, ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು, ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಏನು ಹೂವು ಬೆಳೀತಾರೆ. ಆದರೆ ಈ ಬಾರಿ ಅತಿಯಾದ ಮಳೆ ಮತ್ತು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಕೊಳೆ ರೋಗ ಆವರಿಸಿತ್ತು. ಹೀಗಾಗಿ ಹೂವು ಸಮರ್ಪಕವಾಗಿ ಬಂದಿರಲಿಲ್ಲ. ಆದರೆ ಇವಾಗ ಮಾರುಕಟ್ಟೆಯಲ್ಲಿ ಕೂಡ ಹೂವಿಗೆ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ APMC ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯ ಹೂಗಳು ಕೂಡ ಬಂದಿದ್ದಾರೆ. ಗ್ರಾಹಕರು, ವ್ಯಾಪಾರಸ್ಥರು ಬಂದು ಖರೀದಿ ಭರಾಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಅತಿಯಾದ ಮಳೆ ಮತ್ತು ಕೊಳೆ ರೋಗಗಳಿಂದ ಏನು ಗದಗ ತಾಲೂಕಿನ ಲಕ್ಕುಂಡಿ ಆಗಿರ್ಬೋದು, ಪಾಪನಾಶಿ ಆಗಿರ್ಬೋದು, ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದರು. ಆದರೆ ಕೊಳೆ ರೋಗ ಬಂದು ಸಾಕಷ್ಟು ಹೂವು ಕೂಡ ಲಾಸ್ ಆಗಿತ್ತು. ಹೀಗಾಗಿ ವ್ಯಾಪಾರಸ್ಥರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಯಾಕಂತಂದರೆ ಚೆಂಡು ಹೂವಿಗೆ 50ರಿಂದ 100 ರೂಪಾಯಿ ಇದೆ. ಆಮೇಲೆ ಸೇವಂತಿಗೆ 30 ರೂಪಾಯಿ, 40 ರೂಪಾಯಿ, 150 ಈ ರೀತಿ ಅಂದರೆ 200 ಒಳಗಡೆ ಮಾತ್ರ ಮಾರಾಟವಾಗ್ತಾ ಇದೆ. ಇದು ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂಥ ಪರಿಸ್ಥಿತಿ.
ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.